ಹಲೋ ಅಕ್ಕ, ನಾನು ಪ್ರಕಾಶ. ಗೊತ್ತಾತ್ ಕಣಪ್ಪಿ, ನಂಬರ್ ಸೇವ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದ್ದೇನಪ್ಪಿ? ನಿನ್ನ ಹೇಳ್ತೀನಿ, ಚೆನ್ನಾಗಿದ್ದಾಳೆ. ಹ್ಞೂನಕ್ಕ, ನಾನು ಚೆನ್ನಾಗಿದ್ದೀನಿ, ಪ್ರಿಯನೂ ಚೆನ್ನಾಗಿದ್ದಾಳೆ. ಅಕ್ಕ, ನಾನು ಫೋನ್ ಮಾಡಿದ್ದೇನೆಂದರೆ, ಹೇಳಪ್ಪಿ. ಅದೇನು ಹೇಳಕ್ಕೆ ಬಂದೆ, ಅರ್ಧಕ್ಕೆ ನಿಲ್ಲಿಸ್ದೆ. ಏನು ಸಮಾಚಾರ? ಅಪ್ರೂಪಕ್ಕೆ ಬೇರೆ ಫೋನ್ ಮಾಡಿದೆ, ಏನಾದರೂ ಹೇಳೋದಿತ್ತೇನಪ್ಪಿ? ಅದೇ ಕಣಕ್ಕ, ನಾನು ಊರಿಗೆ ಬರ್ತಾ ಇದ್ದೆ, ಅದಕ್ಕೆ ಫೋನ್ ಮಾಡಿದೆ ನಿನಗೆ. ಹೌದೇನು? ಬಾರಪ್ಪಿ, ಬಾ. ಅಕ್ಕ, ನಾನು ಬರ್ತಿರೋದು ಏನಕ್ಕೆ ಅಂದರೆ, ಅದೇ ಅಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೀನಿ. ಅವತ್ತು ಏನೋ ನಮಗೆ ಕೆಟ್ಟ ಬುದ್ಧಿ ಬಂದ್ಬಿಟ್ಟು ಜಗಳಾಡ್ಬಿಟ್ಟೆ, ಅಮ್ಮನ್ನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಆಮೇಲೆ ಯೋಚನೆ ಮಾಡಿದೆ, ನಾನು ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ಬರ್ತಾ ಇದ್ದೀನಿ ಕಣಕ್ಕ. ಬಂದು ಊರಿಗೆ ಬಂದು ಅಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಬರ್ತೀನಿ. ಗೊತ್ತಲ್ವಕ್ಕ ನಿನ್ಗೂ, ಒಂದು ಮನೆಯಲ್ಲಿ ಹೆಂಗಸರುಗಳಿದ್ರೆ ಎಷ್ಟು ಜಗಳ ಆಗುತ್ತೆ ಅಂತನ. ಹಾಗೆ ಪ್ರಿಯನೂ ಅಮ್ಮ ತುಂಬ ಜಗಳ ಆಡ್ಬಿಟ್ರು ಅವತ್ತು. ಅದಕ್ಕೆ ನನಗೆ ನೋಡೋಕ್ಕಾಗಲಿಲ್ಲ. ಇಬ್ಬರಿಗೂ ಚೆನ್ನಾಗಿ ಬೈದೆ ಕಣಕ್ಕ. ಅಮ್ಮ ಸಿಟ್ಟು ಮಾಡಿಕೊಂಡು ಊರಿಗೆ ಬಂದರು. ಅಕ್ಕ, ನೀನು ಸ್ವಲ್ಪ ಅಮ್ಮಗೆ ಹೇಳಕ್ಕ, ನನ್ನ ಜೊತೆ ಬೆಂಗಳೂರಿಗೆ ಕಳ್ಸಕ್ಕ ಏನಾದರೂ ಮಾಡಿ. ಹಂಗಲ್ಲ ಕಣ ಪ್ರಕಾಶ, ನೀನು ಅವತ್ತು ಸಣಮೈನ ಹಂಗೆ ಬೈಬಾರ್ದಾಗಿತ್ತು ನೀನು. ಬಾಯಿಗೆ ಬಂದಂಗೆ ಬೈದ್ರೆ ಎತ್ತಮ್ಮನ್ನ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಬೇಡಿ ಹೇಳು. ಮನೆ ಬಿಟ್ಟು ಹೋಗುವಂತ ಎಲ್ಲ ಅಂದಂತೆ. ಅದಕ್ಕೆ ಸಣ್ಣಮ್ಮಗೆ ಬೇಜಾರಾಗಿ ನಾನು ಇಲ್ಲಿರೋ ಸರಿ ಆಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೈತಿ. ನೀನು ಹಂಗೆ ಯೋಟೆ ಬೇಜಾರಾದ್ರೂ ಮನೆ ಬಿಟ್ಟು ಹೋಗು, ಹಂಗೆ ಹೋಗು ಹಿಂಗೆ ಹೋಗು ಅಂತ ಎಲ್ಲ ಮಾತಾಡ್ಬಾರ್ದು ಕಣಪ್ಪ. ಅಲ್ವೇನಪ್ಪ? ನಾನು ನಿನ್ನೊಳ್ಳೇದು ಕೇಳ್ತಿರೋದು. ನಾನು ಹೇಳ್ತೀನಿ ಸಣ್ಣಮಯ್ಯ ಹೋಗು, ನಿಮ್ಮ ಮಗನ ಜೊತೆಗೆ ಇರು ಅಂತ ನಾನು ಹೇಳ್ತೀನಿ. ಅಲ್ಲ ಕಣಕ್ಕ, ಏನು ಮಾಡೋಣಕ್ಕ ನಾನು ತಾನೇನ. ಕೆಲಸ ಮುಗಿಸ್ಕೊಂಡು ಮನೆ ಹತ್ರ ಬಂದರೆ ಇಬ್ಬರೂ ಅತ್ತೆ ಸೊಸೆ ಇಬ್ಬರು ಜಗಳಾಡ್ತಿರ್ತಾರೆ. ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಮಾಡಿ ಸಾಕಾಗೋಗಿರುತ್ತೆ. ಅಂಥ ಟೈಮಲ್ಲಿ ಇವರಿಬ್ಬರು ಜಗಳಾಡೋದು ನೋಡ್ಬಿಟ್ರೆ ನನಗೆ ಇನ್ನೂ ಟೆನ್ಷನ್ ಆದಂಗೆ ಆಗೋದು. ಅದಕ್ಕೇನು ಮಾಡಿಬಿಟ್ಟೆ ಅಂದರೆ ಇಬ್ಬರಿಗೂ ಸರಿಯಾಗಿ ಬೈದ್ಬಿಟ್ಟೆ. ಆವತ್ತು ಅಮ್ಮ ಈ ಥರ ಮಾಡ್ಕೊಂಬಿಟ್ಟು ಊರಿಗೆ ಬಂದುಬಿಟ್ರು ಬೇಜಾರು ಮಾಡಿಕೊಂಡು. ನಾನು ಪ್ರತಿದಿನ ನೆನಪಿಸ್ಕೊತಿದ್ದೆ ಅಮ್ಮನ್ನ. ಊಟ ಮಾಡೋ ಟೈಮಲ್ಲೆಲ್ಲ, ಅಯ್ಯೋ ಅಮ್ಮ ಊಟ ಮಾಡಿರೋ ಇಲ್ಲೋ ಅಂತ. ನಮ್ಮಮ್ಮ ಸ್ವಲ್ಪ ಫ್ಯಾಷನ್ ಜಾಸ್ತಿ ಕಣಕ್ಕ, ಗೊತ್ತಿರಬೇಕು ನಿನ್ಗೂ. ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು, ಒಳ್ಳೊಳ್ಳೆ ಡ್ರೆಸ್ ಮಾಡ್ಕೋಬೇಕು, ಒಳ್ಳೊಳ್ಳೆ ತಿಂಡಿ ತಿನ್ನಬೇಕು ಅನ್ನೋದೇ ಅಮ್ಮನ ಆಸೆ. ಅಂತೂ ಅಮ್ಮ ಊರಿಗೆ ಬಂದು ಹೆಂಗೆ ಜೀವನ ಮಾಡ್ತಿದ್ದಾಳೆ, ಹಳ್ಳೀಲಿ ಹೆಂಗೆ ಜೀವನ ಮಾಡ್ತಿದ್ದಾಳೆ ಅನ್ನೋದೇ ನನಗೆ ಯೋಚನೆ ಆಗ್ಬಿಡ್ತು. ಅದಕ್ಕೆ ನಾನು ಯೋಚನೆ ಮಾಡಿದೆ, ನಾನು ಹೋಗ್ಬಿಟ್ಟು ಅಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಬರಲೇಬೇಕು ಅಂತ ಯೋಚನೆ ಮಾಡಿದ್ದೀನಿ. ಅಕ್ಕ, ದಯವಿಟ್ಟು ಕಣಕ್ಕ, ಪ್ಲೀಸ್ ಕಣಕ್ಕ, ಅಮ್ಮನ್ನ ಏನಾದರೂ ಮಾಡಿ ಬೆಂಗಳೂರಿಗೆ ಹೊರಡೋ ಥರ ಮಾಡಕ್ಕ, ಪ್ಲೀಸ್ ಕಣಕ್ಕ. ಹಂಗಲ್ಲ ಕಣ ಪ್ರಕಾಶ, ನೀನು ಅವತ್ತು ಹಂಗೆ ಅನ್ಬೇಡ್ದಾಯಿತು, ಮನೆ ಬಿಟ್ಟು ಹೋಗಮ್ಮ ಅಂತಾನೆ. ಅವತ್ತು ಬೆಂಗಳೂರಿಂದ ಊರಿಗೆ ಬಂತಲ್ಲ ಸಣ್ಣಮಯ್ಯ, ಅಳುತು ಅಂದರೆ ನಾನು ಎಂದೂ ನೋಡಿರಲಿಲ್ಲ ಸಣ್ಣಮಯ್ಯ ಹಂಗೆ ಗೊತ್ತಿದ್ನ. ನಾನು ಎತ್ತು ಮಗನ ನನ್ನ ಮನೆ ಬಿಟ್ಟು ಹೋಗು ಅಂದ್ಬಿಟ್ಟ ಅಂತ ಹೇಳ್ಬಿಟ್ಟು ಏನು ಗೋಳು ಅಂತ ಹೊತ್ಬಿಡ್ತು ಕಣ. ನಾನು ಸಮಾಧಾನ ಸಣ್ಣಮಯ್ಯ ಸಮಾಧಾನ ಮಾಡ್ಕೊಂತಾನೆ. ಸಮಾಧಾನ ಮಾಡಿದ್ರು ಇಲ್ಲ, ಕೇಳ್ತಿರ್ಲಿಲ್ಲ, ಅಳ್ತಿತ್ತು. ಪ್ರಕಾಶ, ಒಂದು ಮಾತು ಹೇಳ್ತೀನಿ ನಿನಗೆ, ನಾನು ಜಾಸ್ತಿನ ಬಲವಂತ ಮಾಡೋಕ್ಕಾಗಲ್ಲ ಸಣ್ಣಮಯ್ಯ ಬೆಂಗಳೂರಿಗೆ ಹೋಗಂತಾನೆ. ಯಾಕಂದರೆ ಈಗ ನೋಡು, ಪ್ರಮೀಳಾ ಅವ್ರ ಮನೆಗಿರೋದಕ್ಕೆ ನನ್ನ ಬೆಂಗಳೂರಿಗೆ ಕಳಿಸ್ತಾ ಇದ್ದಾಳೆ ಅಂತ ಸಣ್ಣಮಯ್ಯ ತಪ್ಪು ತಿಳ್ಕೊಂತೈತಿ. ಅದಕ್ಕೆ ನಾನು ಬಲವಂತ ಮಾಡಿ ಹೇಳಲ್ಲ. ನಾನು ಒಂದು ಮಾತು ಹೇಳ್ತೀನಿ ಸಣ್ಣಮಯ್ಯ, ನೀನು ಬೆಂಗಳೂರಿಗೆ ಹೋಗು, ಮಗನ ಜೊತೆಗೆ ಸುಖವಾಗಿರ್ತೀಯ ಅಂತ ಒಂದು ಹೇಳ್ತೀನಿ ಒಂದು ಮಾತು. ಸಣ್ಣಮಯ್ಯ ಕೇಳಿರೇ ಕರ್ಕೊಂಡೋಗು, ಇಲ್ಲಾಂದರೆ ನೀನೇ ಏನಾದರೂ ಮಾಡಿ ಸಮಾಧಾನ ಮಾಡಿ ಕರ್ಕೊಂಡೋಗೋ ಜವಾಬ್ದಾರಿ ನಿಂತ್ಕಣಪ್ಪ. ನನ್ನ ತೀರಾ ಬಲವಂತ ಮಾಡಬೇಡ. ಹೆಂಗ ಪ್ರಮು, ಯಾರ ಜೊತೆನೇ ಇಷ್ಟೊಂದು ಮಾತಾಡ್ತಾ ಇದೆಯೇ ಇವತ್ತು ಫೋನಲ್ಲಿ? ಅಗಳಕ್ಕ ಅಮ್ಮ ಬಂದರು. ಅಕ್ಕ ಪ್ಲೀಸ್ ಅಕ್ಕ, ಅಮ್ಮನ ಕೈಗೆ ಫೋನ್ ಕೊಡಕ್ಕ, ಮಾತಾಡಬೇಕು ಅನ್ನಿಸ್ತಿದೆ. ಅಕ್ಕ ಪ್ಲೀಸ್ ಕಣಕ್ಕ, ಕೊಡಕ್ಕ. ನಮ್ಮ ಪ್ರಕಾಶ ಸಣ್ಣಮ್ಮಯ್ಯ ಮಾತಾಡ್ತಿರೋದು, ಮಾತಾಡ್ತೀಯ ಫೋನ್ನಾಗೆ? ಅಯ್ಯೋ ಬಿಡು ಪ್ರಮು, ಯಾರ ಜೊತೆ ಮಾತಾಡಿದ್ರೆ ಏನು ಬಂತು? ಯಾರೂ ಇಲ್ಲ ನನಗೆ, ನಾನಿವಾಗ ಒಂಟಿ ಆಗ್ಬಿಟ್ಟಿದ್ದೀನಿ. ಅವತ್ತು ಆ ಥರ ಮಾತಾಡಿದವರು ಇವಾಗ ನನ್ನ ಹತ್ರ ಏನು ಅಂತ ಮಾತಾಡ್ತಾರೆ, ನಾನು ಅವ್ರ ಹತ್ರ ಏನು ಅಂತ ಮಾತಾಡಲಿ? ಇಲ್ಲ ಪ್ರಮು, ಎಲ್ಲ ಮುಗ್ದೋಯ್ತು ಕಣೆ, ನಾನೇನು ಮಾತಾಡಲ್ಲ, ನೀನೇ ಮಾತಾಡು, ನಾನು ಹೋಗ್ತೀನಿ. ಕೇಳಿಸ್ಕೊಂಡೇನ ಪ್ರಕಾಶ? ಸಣ್ಣಮಯ್ಯ ಮಾತಾಡಿದ್ನ? ನಾನು ಏನು ಅಂತ ಮಾತಾಡಲಿ? ಏನು ಮಾತಾಡೋದಿಲ್ಲ ಅಂತ ಹೋಗ್ಕಾಯ್ತಿ. ಅಪ್ಪೆ, ಒಂದು ಕೆಲಸ ಮಾಡು, ನಾನು ಹೇಳಿದೆ ಸರಿಯಾಗಲ್ಲ, ನೀನೇ ಬಂದು ಸಮಾಧಾನ ಮಾಡ್ಕೊಂಡು ನಿಮ್ಮ ಅಮ್ಮನ ಕರ್ಕೊಂಡೋಗಪ್ಪ. ನಾನು ತೀರ್ಗಾಗಲ್ಲ ಹೇಳಕ್ಕೆ ಹೋದ್ರೆ ಸಣ್ಣಮಯ್ಯ ಬೇಜಾರಾಕೈತಿ. ಅದಕ್ಕೆ ನೀನೇ ಬಾ ಸುಮ್ಮನೆ. ಸರಿ ಕಣಕ್ಕ, ಆತು,
ನಾನು ಹೊರಡ್ತಾ ಇದ್ದೀನಿ ಇವಾಗ ಬೆಂಗಳೂರಿಂದನ. ಒಂದು ಮಧ್ಯಾಹ್ನ ದೊಡ್ಡೊತ್ತಿಗೆ ಬರ್ತೀನಿ, ಬಂದು ಅಮ್ಮನ ಕರ್ಕೊಂಡು ಬರ್ತೀನಿ ಅವಳು. ಹ್ಞೂ ಸರಿ ಕಣ ಪ್ರಕಾಶ, ಆತು, ಹುಷಾರಾಗಿ ಬಾ. ನಾನು ಫೋನ್ ಇಕ್ಲೆ. ಹ್ಞೂ ಸರಿ ಸರಿ. ಸಣಮಯ್ಯ, ಸಣಮಯ್ಯ, ಎಲ್ಗೋದೆ? ಬಾ ಇಲ್ಲಿ. ಹೇಳು ಪ್ರಮು, ಏನಂತೆ ನಿನ್ನ ತಮ್ಮಂದು? ಏನು ಜೋರಾಗಿ ಮಾತಾಡ್ತಾ ಇದ್ರಿ ಅಕ್ಕನು ತಮ್ಮನು? ಹೇಳೆ ನನಗೆ ಸ್ವಲ್ಪ. ಸಣಮಯ್ಯ, ಅದೇ ನಿನ್ನ ಮಗ ಪ್ರಕಾಶ ಊರಿಗೆ ಬರ್ತಾ ಇದ್ದಾನಂತೆ, ನಿನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಕ್ಕೆ. ಹ್ಞೂ, ಹೊಲ್ಟಿರ್ಬೇಕಂತೆ, ಬಂದು ಕರ್ಕೊಂಡು ಹೋಗ್ತಾನಂತೆ. ಪ್ರಮು ಪ್ರಮು ಸಾಕು ಪ್ರಮು, ನನ್ನ ಕೈಲಿ ಹೋಗೋಕ್ಕಾಗಲ್ಲ ಪ್ರಮು. ಬೆಂಗಳೂರಲ್ಲಿ ಅವ್ರ ಜೊತೆ ಹೇಗಿರನೆ? ಹಾಂ, ಗಂಡನಿಗೆ ಎಲ್ಲ ಕೆಟ್ಟ ಬುದ್ಧಿನ ಕಲಿಸ್ಬಿಟ್ಟಿದ್ದಾಳೆ ಕಣೆ ನನ್ನ ಸೊಸೆ. ಆ ಪ್ರಿಯ ಇದ್ದಾಳಲ್ಲ, ಸಾಮಾನ್ಯದಳಲ್ಲ ಪ್ರಮು. ನಾನು ಮತ್ತೆ ಹೋದರೆ ಮತ್ತೆ ಜಗಳ ಮಾಡ್ತಾಳೆ. ನನ್ನಿಂದ ನನ್ನ ಮಗುಗೂ ತೊಂದರೆ, ಅವಳಿಗೂ ತೊಂದರೆ. ಯಾಕೆ ಸುಮ್ಮನೆ? ನಾನೆಲ್ಲಾದರೂ ದೂರ ಇದ್ದರೆ ಮಾತ್ರ ಅವರಿಬ್ಬರು ಖುಷಿಯಾಗಿ ಸಂತೋಷವಾಗಿರ್ತಾರಲ್ವಾ? ಅದಕ್ಕೋಸ್ಕರನೇ ಪ್ರಮು ನಾನು ಇಲ್ಲಿಗೆ ಬಂದಿದ್ದು. ಇಲ್ಲಾಂದರೆ ನಾನು ಬರ್ತಿರ್ಲಿಲ್ಲ ಪ್ರಮು. ಪ್ರಮು, ನನಗೆ ಹೋಗೋಕ್ಕಾಗಲ್ಲ ಕಣೆ ಬೆಂಗಳೂರಿಗೆ, ಪ್ಲೀಸ್ ಕಣೆ. ಹಂಗಲ್ಲ ಸಣಮಯ್ಯೋ, ಎಂದಿದ್ರು ನಿನ್ನ ಮಗನೇ ತಾನೇ ನಿನಗೆ ಆಗೋದು. ಕೊನೆಗಾಲದಾಗೆ ಮಕ್ಕಳ ಜೊತೆಗೆ ಇರಬೇಕು. ಹ್ಞೂ, ಎಲ್ಲಿದ್ರು ನಮ್ಮ ಮನೆಗೆ ನಮ್ಮ ಮಕ್ಕಳ ಜೊತೆಗೆ ಇದ್ದಷ್ಟು ಸಮಾಧಾನ ಆಗಲ್ಲ. ಅದರಿಂದಾಗಿನು ನೀನು ಬೆಂಗಳೂರಿಗೆ ಹೋಗಿ ಸಣಮಯ್ಯೋ. ಹ್ಞೂ, ಎಲ್ಲೋ ಈಗ ಹುಡುಗಾಟಗಳು ನಿನ್ನ ಮಗನೂ ಸೊಸೆ ಹಂಗೆ ಜಗಳಾಡೋರು ಅಷ್ಟೇನ. ಚೆನ್ನಾಗಿ ನೋಡ್ಕೊಂತಾರೆ. ನಿನ್ನ ಮಗ ಫೋನ್ ಮಾಡಿ ಅವನೇ ಬತ್ತಿದ್ದೀನಿ ಅಂತ ಅಂದರೆ ಅರ್ಥ ಮಾಡ್ಕೊ ನೀನು ಅಂದ್ರೆ ಒಟ್ಟು ಅವ್ನಿಗೆ ಎಷ್ಟು ಆಸೆ ಐತೆ ನಿನ್ನ ಮೇಲೆ ಅಂತಾನೆ. ಹ್ಞೂ, ಅದಕ್ಕೆ ಹೊಲ್ಟಿರು, ಬಂದು ಕರ್ಕೊಂಡು ಹೋಗ್ತಾನೆ. ಯಾಕೆ ಪ್ರಮು? ನಾನು ನಿನ್ನ ಮನೇಲಿದ್ದರೆ ನಿನಗೆ ಅಷ್ಟೊಂದು ತೊಂದರೆ ಆಗುತ್ತೇನೆ? ನಾನು ನಿನ್ನ ಜೊತೆಗೆ ಇರೋದು ಇಷ್ಟ ಇಲ್ವೇನೆ ಪ್ರಮು ನಿನಗೆ? ಬೆಂಗಳೂರಿಗೆ ಹೋಗ್ಬಿಡ್ಲ ಹಂಗಾದ್ರೆ? ಯಾ ಸಣಮಯ್ಯೋ, ಹಿಂಗೆ ಮಾತಾಡ್ಬೇಡ ನೀನು ನನಗೆ. ಹ್ಞೂ, ನಾನು ನಮ್ಮ ಸ್ವಂತ ಅಮ್ಮಯ್ಯ ಅಂತ ನಿನ್ನ ನೋಡ್ಕೊಂತಿದ್ದೀನಿ. ನಿನಗೆಲ್ಲ ಮಾತಾಡ್ಬೇಡ ಸುಮ್ಕೆ. ನನ್ನ ಕಳ್ಳೆಲ್ಲ ಇಸಿಕೆಣಂಗೆ ಹಾಕೈತಿ. ನಾನು ನಾನು ಏನನ್ನು ಹೇಳಿದ್ದೀನಿ, ಒಂದು ಬದುಕು ಮಾಡು ಅಂತ ಹೇಳಿದ್ದೀನಿ ನಾನು ಸಣಮಯ್ಯ ನಿನ್ನ. ಹಾಂ, ಯಾಕೆ ಹಿಂಗೆ ಮಾತಾಡ್ತೀನಿ ನೀನು? ನೀನು ಸಾಯ ತಗೋಬೇಕಾರೆ ನಮ್ಮ ಮನೆಗೆ ಇರು, ನಾನೇ ದುಡ್ದಾಕ್ತೀನಿ, ನಾನೇ ಸಾಕ್ತೀನಿ ನಿನ್ನ. ಹ್ಞೂ, ಬಟ್ಟೆ ಕುಚ್ಚಂಗೆ ಕೊಡ್ತೀನಿ, ನೀರು ಒಯ್ತೀನಿ, ನೀನು ಸೌಕರ್ಯ ಎಲ್ಲ ಮಾಡ್ತೀನಿ. ನೀನು ಈ ಮಾತು ಮಾತ್ರ ಅನ್ಬೇಡ ನೀನು. ಹ್ಞೂ, ನಿನ್ನ ಮಗನ ಜೊತೆಗೆ ಚೆನ್ನಾಗಿರ್ಲಿ ಅಂತ ಗಂದೆ ಅಷ್ಟೇನ. ಅದು ಬಿಟ್ಟರೆ ಬೇರೆ ಉದ್ದೇಶದಿಂದ ನಾನು ಏನು ಹೇಳ್ತಿಲ್ಲ. ಹೆಂಗಂತ ನೋಡಿ ಸಣಮಯ್ಯ ನೀನು. ಹಂಗಾರೆ ನೀನು ನನ್ನ ಮನೆಗಿದ್ರೆ ನನಗೆ ಸಂಕಟಾಕೈತೆ. ಸಣಮಯ್ಯೋ ಯಾಕೀಗ ಮಾತಾಡ್ತೀಯ? ಪ್ರಮು ಪ್ರಮು, ನಾನು ಬೆಂಗಳೂರಿಗೆ ಹೋಗಲ್ಲ ಕಣೆ. ಅವಳು ನನ್ನ ಸೊಸೆ ಇದ್ದಾಳಲ್ವಾ ಪ್ರಿಯಾ, ಅವಳು ತುಂಬ ಟಾರ್ಚರ್ ಮಾಡ್ತಾಳೆ ಕಣೆ ನನಗೆ. ಹಾಂ, ಬಾತ್ರೂಮ್ಗೆ ಹೋದ್ರೂ ಮಾತಾಡ್ತಾಳೆ, ಬಚ್ಚಲಿಗೆ ಹೋದ್ರೂ ಮಾತಾಡ್ತಾಳೆ, ಜಾಸ್ತಿ ಊಟ ಮಾಡಿದ್ರೂ ಮಾತಾಡ್ತಾಳೆ, ಕಡಿಮೆ ಊಟ ಮಾಡಿದ್ರೂ ಮಾತಾಡ್ತಾಳೆ. ನನಗೆ ಅವಳ ಟಾರ್ಚರಿಂದ ಅರ್ಧ ನನಗೆ ಟೆನ್ಷನ್ ಆಗುತ್ತೆ ಕಣೆ, ಭಯ ಆದಂಗೆ ಆಗುತ್ತೆ ಕಣೆ ಅವಳು ನೋಡಿದ್ರೆ. ನಾನು ಹೋಗಲ್ಲ ಪ್ರಮು, ಪ್ಲೀಸ್ ಪ್ರಮು. ಸರಿ ಕಣ್ ಸಣಮಯ್ಯ, ಆಯ್ತು, ನೀನು ಇಲ್ಲೇ ಇರು, ನಾನೇ ನೀನು ಚೆನ್ನಾಗಿ ನೋಡ್ಕೊಂತೀನಿ. ಹ್ಞೂ, ಇಲ್ಲೇ ಇರು. ಪ್ರಕಾಶ್ ಬರ್ತಾನಲ್ವೇ, ನಾನೇ ಹೇಳ್ತೀನಿ ಹೇಳು. ಪ್ರಕಾಶ, ಸಣಮ್ಮ ಇಲ್ಲೇ ಇರ್ತೈತೆ ಕಣ, ಹೋಗ್ಬೇಕಾರೆ ನಿನಗೆ ನೋಡಂಗಾದಾಗ ಬಂದು ನೋಡ್ಕೊಂಡು ಹೋಗಿವಿ ಅಂತ ಅಂತಾನೆ. ನಾನೇ ಹೇಳ್ತೀನಿ, ಅವನು ಪ್ರಕಾಶ್ ಬರಲಿ ಇರು.